ಸಹಜ ರಾಜಯೋಗ ಎಂದರೇನು? ರಾಜ ಎಂದರೆ ಶ್ರೇಷ್ಠ, ಸ್ವಯಂ ಮೇಲೆ ರಾಜ್ಯ ಮಾಡುವವನು. ಯೋಗ ಎಂದರೆ ಆತ್ಮನು ಪರಮಾತ್ಮನೊಂದಿಗೆ ಪ್ರೀತಿಯಿಂದ ಸಂಪರ್ಕ ಹೊಂದುವುದು. ಆದ್ದರಿಂದ ಸಹಜ ರಾಜಯೋಗ ಎಂದರೆ ನಾನು ಆತ್ಮ, ಶಿವಬಾಬಾ ನನ್ನ ತಂದೆ ಎಂಬ ಆತ್ಮ ಸ್ಮೃತಿಯಲ್ಲಿ ಪ್ರೀತಿಯಿಂದ ಸ್ಥಿರವಾಗಿ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಬಾಬಾರ ನೆನಪಿನಲ್ಲಿರುವ ಸ್ಥಿತಿ. ಇದು ಕೇವಲ ಧ್ಯಾನಕ್ಕೆ, ಯೋಗಕ್ಕೆ, ಕುಳಿತುಕೊಳ್ಳುವ ಸಮಯಕ್ಕೆ ಮಾತ್ರ ಸೀಮಿತವಲ್ಲ. ನಡೆಯುತ್ತಾ, ಕೆಲಸ ಮಾಡುತ್ತಾ, ಮಾತನಾಡುತ್ತಾ, ಸೇವೆ ಮಾಡುತ್ತಾ ಕೂಡ ಯೋಗದಲ್ಲಿರುವ ಜೀವನ ಶೈಲಿ ಸಹಜ ರಾಜಯೋಗದ ಮುಖ್ಯ ಹಂತಗಳು. ನಾನು ಈ ದೇಹವಲ್ಲ, ನಾನು ಆತ್ಮ. ದೇಹ ನನ್ನ ಸಾಧನ, ಇನ್ಸ್ಟ್ರುಮೆಂಟ್. ಆತ್ಮವೇ ಯೋಚಿಸುತ್ತದೆ, ನಿರ್ಧಾರ ಮಾಡುತ್ತದೆ. ಆತ್ಮ ಅಭಿಮಾನ ಬಂದಾಗ ಮನಸ್ಸಿಗೆ ಶಾಂತಿ ಬರುತ್ತದೆ. ಅಭ್ಯಾಸ, ಎಕ್ಸ್ಪೆರಿಮೆಂಟ್. ನಾನು ಪ್ರಕಾಶಮಯ, ಜ್ಯೋತಿ, ಆತ್ಮ. ಶಿವಬಾಬಾ ನನ್ನ ಪರಮ ತಂದೆ. ಶಿವಬಾಬಾ ಜ್ಞಾನ ಸಾಗರ, ಪ್ರೇಮ ಸಾಗರ ಮತ್ತು ಶಕ್ತಿ ಸಾಗರ. ಪರಮಾತ್ಮ ಸುಖದ ಸಾಗರ. ಅವರನ್ನು ನೆನಪಿಸಿದಾಗ ಆತ್ಮ ಶಕ್ತಿಯಿಂದ ತುಂಬುತ್ತದೆ. ನೆನಪೇ ಯೋಗ. ಯೋಗ ಎಂದರೆ ಕಷ್ಟದ ಸಾಧನೆ ಅಲ್ಲ. ಬಾಬಾ ಹೇಳುತ್ತಾರೆ, ಪ್ರೀತಿಯಿಂದ ನೆನಪಿಸುವುದೇ ಯೋಗ. ಹೇಗೆ ಮಗು ತನ್ನ ತಂದೆಯನ್ನು ನೆನಪಿಸುತ್ತದೆ, ಹಾಗೇ ಆತ್ಮನು ಶಿವಬಾಬರನ್ನು ನೆನಪಿಸಬೇಕು. ಪ್ರತಿ ಕಾರ್ಯವು ಯೋಗವಾಗಲಿ, ಕರ್ಮಯೋಗವಾಗಲಿ, ಅಡುಗೆ ಮಾಡುವಾಗ, ಕಚೇರಿಯಲ್ಲಿ ಕೆಲಸ ಮಾಡುವಾಗ, ವಾಹನ ಓಡಿಸುವಾಗ, ಡ್ರೈವಿಂಗ್ ಮತ್ತು ಓದುತ್ತಿರುವಾಗ, ಸ್ಟಡಿ ಮಾಡುವಾಗ, ಒಳಗೆ ಆಂತರಿಕವಾಗಿ ಅಂತರ್ಮುಖಿಯಾಗಿ ಬಾಬಾ ನಾನು ನಿಮ್ಮ ಜೊತೆ ಇದ್ದೇನೆ. ಇದೇ ಸಹಜ ಯೋಗ. ಯೋಗದಿಂದ ಏನು ಲಾಭ? ವಿಕರ್ಮಗಳು ಭಸ್ಮವಾಗುತ್ತವೆ. ನೆನಪಿನ ಅಗ್ನಿಯಿಂದ ಹಳೆಯ ಪಾಪ ಸಂಸ್ಕಾರಗಳು ನಿಧಾನವಾಗಿ
ಕರಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಚಿಂತೆ ಕಡಿಮೆಯಾಗುತ್ತದೆ. ವ್ಯರ್ಥ ಆಲೋಚನೆಗಳು ನಿಲ್ಲುತ್ತವೆ. ಆತ್ಮ ಶಕ್ತಿಶಾಲಿಯಾಗುತ್ತದೆ. ದುಃಖ ಬಂದರೂ ಕುಗ್ಗುವುದಿಲ್ಲ. ಸಂಬಂಧಗಳು ಮಧುರವಾಗುತ್ತವೆ. ಅಹಂಕಾರ ಕಡಿಮೆಯಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಸೇವೆಯಲ್ಲಿ ಯಶಸ್ಸು. ಯೋಗವಿರುವ ಮಾತು ಹೃದಯ ತಲುಪುತ್ತದೆ. ಸಹಜ ಯೋಗದ ರಹಸ್ಯ. ಬಾಬಾ ಹೇಳುತ್ತಾರೆ, 1 ಸೆಕೆಂಡಿನ ಸತ್ಯ ನೆನಪು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಆದರೆ ಆ 1 ಸೆಕೆಂಡ್ ಅನ್ನು ದಿನದಲ್ಲೇ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಯೋಗ ಮಾಡುವ ಸರಳ ವಿಧಾನ. ದೇಹವನ್ನು ಸಡಿಲವಾಗಿ ಕುಳಿತುಕೊಳ್ಳಿ ಮತ್ತು ಕಣ್ಣು ಮುಚ್ಚಬೇಕೆಂಬ ಅವಶ್ಯಕತೆ ಇಲ್ಲ. ಕಣ್ಣು ತೆರೆದಿರಲಿ. ನಾನು ಆತ್ಮ ಎಂದು ಅನುಭವಿಸಿ. ಶಿವಬಾಬಾ ಪರಂಧಾಮದಲ್ಲಿ ಪ್ರಕಾಶಮಯ ಜ್ಯೋತಿ ಆಗಿ ಬೆಳಗುತ್ತಿದ್ದಾರೆ. ಅವರಿಂದ ಶಾಂತಿ, ಪ್ರೀತಿ, ಶಕ್ತಿ ನನ್ನೊಳಗೆ ಹರಿಯುತ್ತಿದೆ ಎಂದು ಅನುಭವಿಸಿ. ಕೆಲವು ನಿಮಿಷಗಳು ಆ ಅನುಭವದಲ್ಲೇ ಇರಿ. ಯೋಗಕ್ಕೆ ಬರುವ ಅಡ್ಡಿಗಳು ಅಂದರೆ ವಿಘ್ನಗಳು. ದೇಹಾಭಿಮಾನ, ದೇಹವೆಂದು ತಿಳಿಯುವುದು. ವ್ಯರ್ಥ ಸಂಕಲ್ಪಗಳು, ನೆಗೆಟಿವ್ ಥಾಟ್ಸ್ ಮತ್ತು ಚಿಂತೆ. ಚಿತೆ ನನ್ನದು ಎಂಬ ಭಾವನೆ. ಇತರರ ದೋಷ ನೋಡುವುದು. ಅವುಗಳನ್ನು ಬಿಟ್ಟರೆ ಯೋಗ ಸಹಜವಾಗುತ್ತದೆ. ಸಹಜ ಯೋಗದ ಲಕ್ಷಣಗಳು. ಮುಖದಲ್ಲಿ ಶಾಂತಿ, ಮಾತಿನಲ್ಲಿ ಮಧುರತೆ, ಮನಸ್ಸಿನಲ್ಲಿ ಸ್ಥಿರತೆ ಹಾಗೂ ಸೇವೆಯಲ್ಲಿ ಉತ್ಸಾಹ. ಎಲ್ಲರಿಗೂ ಶುಭ ಭಾವನೆ. ಇಂದಿನ ಮುರಳಿಯ ಸಂದೇಶ: ಯೋಗವನ್ನು ಕಷ್ಟವೆಂದು ಭಾವಿಸಬೇಡಿ. ಪ್ರೀತಿಯಿಂದ ಬಾಬರನ್ನು ನೆನಪಿಸಿ ಪ್ರತಿಯೊಂದು ಕಾರ್ಯವನ್ನು ಯೋಗಯುಕ್ತವಾಗಿ ಮಾಡಿ. ಆಗ ಜೀವನವೇ ರಾಜಯೋಗಮಯವಾಗುತ್ತದೆ. ಇಂದಿನ
ಅಭ್ಯಾಸ. ನಾನು ಶಾಂತಿ ಸ್ವರೂಪ ಆತ್ಮ. ಶಿವಬಾಬಾ ನನ್ನ ತಂದೆ. ಅವರ ನೆನಪಿನಲ್ಲೇ ನಾನು ನಡೆಯುತ್ತೇನೆ, ಮಾತನಾಡುತ್ತೇನೆ, ಸೇವೆ ಮಾಡುತ್ತೇನೆ. ಇದೇ ನನ್ನ ಸಹಜ ರಾಜಯೋಗ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.